ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕೇಂದ್ರದ ರೈಲ್ವೆ ಮತ್ತು ಜಲಶಕ್ತಿ ಖಾತೆಯ ರಾಜ್ಯ ಸಚಿವರಾದ ವಿ ಸೋಮಣ್ಣ ಅವರು ರವಿವಾರ ಬೀದರ್ನಿಂದ ವಿಶೇಷ ರೈಲಿನ ಮೂಲಕ ಕಲಬುರಗಿಗೆ ಆಗಮಿಸಿ ಕಲಬುರಗಿ ನಗರದ ರೈಲ್ವೆ ನಿಲ್ದಾಣದಲ್ಲಿ ಅಮೃತ ಭಾರತ ಯೋಜನೆಯ ಅಡಿ ನಡೆಯುತ್ತಿರುವ ಕಾಮಗಾರಿಗಳ ಕುರಿತು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡರು. ಬೀದರ್ನಿಂದ ವಿಶೇಷ ರೈಲಿನ ಮೂಲಕ ಕಲಬುರಗಿ ರೈಲು ನಿಲ್ದಾಣಕ್ಕೆ ಆಗಮಿಸಿದ ಕೇಂದ್ರದ ರೈಲ್ವೆ ಮತ್ತು ಜಲಶಕ್ತಿ ಖಾತೆಯ ರಾಜ್ಯ ಸಚಿವರಾದ ವಿ ಸೋಮಣ್ಣ ಅವರು ಕಲಬುರಗಿ ರೈಲ್ವೆ ನಿಲ್ದಾಣ ವೀಕ್ಷಣೆ ಮಾಡಿದರು. ಅಮೃತ ಭಾರತ ಯೋಜನೆಯ ಅಡಿ ರೈಲ್ವೆ ನಿಲ್ದಾಣದಲ್ಲಿ ನಡೆಯುತ್ತಿರುವ ಕಾಮಗಾರಿಗಳ ಕುರಿತು ರೈಲ್ವೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಇದೇ ಸಂದರ್ಭದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ಪ್ರಯಾಣಿಕರು ಹಾಗೂ ಸಾರ್ವಜನಿಕರಿಂದ ಅಹವಾಲು ಆಲಿಸಿ ಮನವಿ ಪತ್ರ ಸ್ವೀಕರಿಸಿದರು. ಕಲಬುರಗಿ ಜಿಲ್ಲೆಗೆ ಆಗಮಿಸಿದ ಕೇಂದ್ರ ಸಚಿವರನ್ನು ಅಪರ ಜಿಲ್ಲಾಧಿಕಾರಿಗಳಾದ ರಾಯಪ್ಪ ಹುಣಸಗಿ ಅವರು ಹೂಗುಚ್ಛ ನೀಡಿ ಬರಮಾಡಿಕೊಂಡರು. ಇನ್ನು ಮಾರ್ಗ ಮಧ್ಯೆ ಸಚಿವರು ಕಮಲಾಪುರ, ಮಹಗಾಂವ್ ನಿಲ್ದಾಣಕ್ಕೂ ಭೇಟಿ ನೀಡಿ ಪ್ರಯಾಣಿಕರ ಅಹವಾಲು ಆಲಿಸಿದರು. थोड़ा आगे आगे खड़े ले लो फोटो. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾದ ಡಾಕ್ಟರ್ BG ಪಾಟೀಲ್, ಶಶಿಲ್ಜಿ ನಮೋಶಿ, ಮಾಜಿ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್, ಮಾಜಿ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಅಮರನಾಥ ಪಾಟೀಲ್, ಸೋಲಾಪುರ ರೈಲ್ವೆ ವಿಭಾಗದ DRM ಡಾಕ್ಟರ್ ಸುಜಿತ್ ಮಿಶ್ರಾ ಸೇರಿದಂತೆ ರೈಲ್ವೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ವಾಡಿ ಗದಗ ರೈಲ್ವೆಯ ಸಿಂಗಲ್ ಹಳಿ ಕಾಮಗಾರಿಯು ಬರುವ 2-3 ವರ್ಷಗಳಲ್ಲಿ ಪೂರ್ಣಗೊಳ್ಳಲಿದೆ ಎಂದು ಕೇಂದ್ರದ ರೈಲ್ವೆ ಹಾಗೂ ಜಲಶಕ್ತಿ ಖಾತೆಯ ರಾಜ್ಯ ಸಚಿವರಾದ ವಿ ಸೋಮಣ್ಣ ಅವರು ರವಿವಾರ ಕಲಬುರಗಿ ನಗರದ ಐವನಶಾಹಿ ಅತಿಥಿಗೃಹದಲ್ಲಿ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಮುಂಬೈ ಕರ್ನಾಟಕ, ಕಲ್ಯಾಣ ಕರ್ನಾಟಕಕ್ಕೆ ಸಂಪರ್ಕ ಕಲ್ಪಿಸುವ 257 ಕಿಲೋಮೀಟರ್ ಉದ್ದದ ವಾಡಿ ಗದಗ ರೈಲ್ವೆ ಸಿಂಗಲ್ ಹಳಿ ಕಾಮಗಾರಿ 2-3 ವರ್ಷದಲ್ಲಿ ಪೂರ್ಣಗೊಳ್ಳಲಿದೆ ಎಂದು ಕೇಂದ್ರದ ರೈಲ್ವೆ ಮತ್ತು ಜಲಶಕ್ತಿ ಖಾತೆಯ ರಾಜ್ಯ ಸಚಿವರಾದ ವಿ ಸೋಮಣ್ಣ ಅವರು ಹೇಳಿದ್ದಾರೆ. ಅವರು ರವಿವಾರ ಕಲಬುರಗಿ ರೈಲ್ವೆ ನಿಲ್ದಾಣ ವೀಕ್ಷಣೆ ನಂತರ ನಗರದ ಐವನಶಾಹಿ ಅತಿಥಿಗೃಹದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ, ಭೂಸ್ವಾಧೀನ ಪ್ರಕ್ರಿಯೆ ಮುಗಿದಿದ್ದು ಕಾಮಗಾರಿಗೆ ವೇಗ ನೀಡಿ 2-3 ವರ್ಷದಲ್ಲಿ ಪೂರ್ಣಗೊಳಿಸಲಾಗುವುದು ಎಂದರು. ಪ್ರಸ್ತುತ ಬೆಂಗಳೂರಿನಿಂದ ಕಲಬುರಗಿ ಬೀದರ್ ಬರಬೇಕಾದರೆ ಧರ್ಮಾವರಂ, ಗುಂತಕಲ್ ಮಾರ್ಗವಾಗಿ ಬರಬೇಕು. ವಾಡಿ ಗದಗ ರೈಲ್ವೆ ಯೋಜನೆ ಸಾಕಾರಗೊಂಡಲ್ಲಿ ಪ್ರಯಾಣಿಕರಿಗೆ ಈ ಮಾರ್ಗದಲ್ಲಿ 2 ಗಂಟೆಯ ಸಮಯ ಉಳಿತಾಯವಾಗಲಿದೆ ಎಂದರು. ಹಿಂದೆ ಕೇಂದ್ರದ ರೈಲ್ವೆ ಸಚಿವರಾಗಿದ್ದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಲಬುರಗಿ ರೈಲ್ವೆ ವಿಭಾಗ ಘೋಷಣೆ ಮಾಡಿದ್ದರು. ತದನಂತರ ಕಾರ್ಯಸಾಧ್ಯತೆ ಇಲ್ಲದಕ್ಕಾಗಿ ಅದು ಅನುಷ್ಠಾನಕ್ಕೆ ಬಂದಿಲ್ಲ. ಈ ಬಗ್ಗೆ ಖರ್ಗೆ ಅವರೊಂದಿಗೆ ಮಾಹಿತಿ ಹಂಚಿಕೊಂಡಿದ್ದೇನೆ. ಕಲಬುರಗಿಯಲ್ಲಿ ಪ್ರತ್ಯೇಕ ರೈಲ್ವೆ ವಿಭಾಗ ಬೇಡಿಕೆ ನ್ಯಾಯಸಮ್ಮತವಾಗಿದ್ದು ಈ ಬಗ್ಗೆ ಸೂಕ್ತವಾಗಿ ಪರಿಶೀಲಿಸಲಾಗುವುದು ಎಂದು ವಿ ಸೋಮಣ್ಣ ತಿಳಿಸಿದರು. ಮುಂಬೈ ಸೋಲಾಪುರ ನಡುವೆ ಸಂಚರಿಸುವ ವಂದೇ ಭಾರತ್ ರೈಲು ಕಲಬುರಗಿವರೆಗೂ ವಿಸ್ತರಣೆ ಮಾಡಬೇಕು ಎಂಬ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಸಚಿವ ವಿ ಸೋಮಣ್ಣ ಅವರು ಈ ಕುರಿತು ಪ್ರಕ್ರಿಯೆ ನಡೆದಿದೆ ಎಂದರು. ಬೇಸಿಗೆ ಸಂದರ್ಭದಲ್ಲಿ ಭೀಮಾ ನದಿಗೆ ಮಹಾರಾಷ್ಟ್ರದಿಂದ ನೀರು ಹಂಚಿಕೆಗೆ ಪ್ರತಿ ವರ್ಷ ಕಲಬುರಗಿ, ಯಾದಗಿರಿ ಜಿಲ್ಲೆಗಳು ಕಸರತ್ತು ಮಾಡಬೇಕಿದೆ. ಇದಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಮತ್ತು 15 TMC ನೀರು ಮಹಾರಾಷ್ಟ್ರದಿಂದ ಬಿಡಬೇಕು ಎಂಬ ಪತ್ರಕರ್ತರ ಪ್ರಶ್ನೆಗೆ ಕಾನೂನುಬದ್ಧವಾಗಿ ಕುಡಿಯುವ ನೀರು ಹಂಚಿಕೆ ವಿಚಾರದಲ್ಲಿ ರಾಜ್ಯಗಳ ನಡುವೆ ಸಣ್ಣತನ ಪ್ರದರ್ಶನವನ್ನು ಕೇಂದ್ರ ಸರ್ಕಾರ ಸಹಿಸುವುದಿಲ್ಲ. ಇಲಾಖೆಯ ಕಾರ್ಯದರ್ಶಿಗಳೊಂದಿಗೆ ಚರ್ಚಿಸಿ ಪರಿಹಾರ ಕಲ್ಪಿಸಲಾಗುವುದು ಎಂದು ಜಲಶಕ್ತಿ ಖಾತೆಯ ಸಹಾಯಕ ಸಚಿವರಾಗಿರುವ ವಿ ಸೋಮಣ್ಣ ತಿಳಿಸಿದರು. ನಾನು ಕೂಡ ಭಾರತ ಸರ್ಕಾರದ ಒಬ್ಬ ನೀರಾವರಿ ಮಂತ್ರಿನೂ ಆಗಿದ್ದೀನಿ. 4 ಲಕ್ಷ ಕೋಟಿ ರೂಪಾಯಿಗಳನ್ನು ನಾವು ಶುದ್ಧ ಕುಡಿಯೋ ನೀರಿಗೆ ಕೊಟ್ಟಿದ್ದೀವಿ. ನಾನು ಏನೂ ಮಾಡಲಿಲ್ಲ. ಅದಕ್ಕೆ ಬರ್ತೀನಿ ಅದಕ್ಕೂ
ಅಪ್ಪ ನಿಮಗೆ ದುಡ್ಡು ಎಷ್ಟು ಕೊಡಬೇಕು, ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡ್ರಿ, ನೀವು ದುಡ್ಡು ಇಸ್ಕೊಳ್ಳಿ ಎಂದು. ಅದು ಕೇಳಕ್ಕೆ ನೀನೇ ಬೇಕಾ ಅಂತಂದರು. ಯಾರಾದರೂ ಈ ನಾನು ನೋಡಪ್ಪ ನಿಮ್ಮ ಸರ್ಕಾರ ಹೆಂಗಿದೆ ಗೊತ್ತಿಲ್ಲ, ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಒಂದೊಂದು ಪೈಸಾನು ಕೂಡ ಅಕೌಂಟಬಿಲಿಟಿ ಇದೆ. ಅದಕ್ಕೆ ದಯವಿಟ್ಟು ಯುಟಿಲಿಟಿ ಇದು ಕೊಡಬೇಕೋ ಬೇಡ್ರಿ ಸರ್, ತಾವು ಹೇಳಿ ತಮ್ಮ ಅನ್ಬೋದು. ಕೇಳಿದೆ ಆಗಲಿಲ್ಲ. ಇದು ನೀರಾವರಿದು ಅಲ್ಲಿ ಕೊಟ್ಟಿರೋದೇ 200 ಕ್ಯೂಸೆಕ್ ರೀ, 25 TMC ನೀರು ಕೊಟ್ಟವ್ರೆ. ಎಷ್ಟು ತಾಲೂಕೆ? 5 ತಾಲೂಕೆ. ನಾನು ಬರೋಕ್ಕೆ ಮುಂಚೆನೇ ಇವೆಲ್ಲವೂ ಕೂಡ ಮುಗಿದು ಕೆಲಸ ಶುರು ಮಾಡಿ ಹಬ್ಬ ಆಗಿತ್ತು. ನಾನು ಒಂದಷ್ಟು ಜನ ನಿಲ್ಲಿಸಿದೆ, ಏನೆಲ್ಲ ಮಾಡಿದೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಹತ್ರ ಏನೆಲ್ಲ ಹೇಳಿದೆ. ಮೊನ್ನೆ ಕೂಡ ನಾನೊಂದು ಪತ್ರ ಬರೆದೆ ಸಿದ್ದರಾಮಯ್ಯ ಸಾಹೇಬರಿಗೆ, ವಿನಂತಿ ಮಾಡಿದೆ, ಸರ್ ನೀವೊಂದು ಸಾರಿ ಅಲ್ಲಿ ಹೋಗಿ ಬನ್ನಿ, ಯಾರ್ದೋ ಕಾಲದಲ್ಲಿ ಆಯಿತು ಅಂದ್ಬಿಟ್ಟು ಅವ್ರ ಹೆಸರು ಬಂದುಬಿಡ್ತದೆ ಅಂತ ನಾವು ಇನ್ನೇನೋ ಮಾಡೋದು ಬೇಡ ಸರ್. ಕನಕಪುರಕ್ಕೆ, ರಾಮನಗರಕ್ಕೆ, ಮಾಗಡಿಗೆ, ಮಂಚನಬಲೆ ಮತ್ತು ತಿಪ್ಪಕೊಂಡಳ್ಳಿ ಇದೆ, ಅಲ್ಲಿಂದ ಬೇಕಾದ್ರೆ ನೀವು ಹೇಮಾವತಿಯನ್ನು ತೊಗೊಂಡೋಗ್ತೀರೋ ಮತ್ತೊಂದು ತೊಗೊಂಡೋಗಿ ಅಲೋಕೇಶನ್ ಆಗಿರೋದು 1200 ಇದು. ಅದರೊಳಗೆ 900 ಇದನ್ನು 4 ತಾಲೂಕು ಕೊಟ್ಟವ್ರೆ. ತುರುವೇಕೆರೆ, ಗುಬ್ಬಿ, ತುಮಕೂರು ಗ್ರಾಮಾಂತರಕ್ಕೆ 388 ಇದನ್ನು ಕುಣಿಗಲ್ ಕೊಟ್ಟಿದೆ. ಇದ್ರ ತಲೆಗೆ ಹೋಗಬೇಡಿ, ಇನ್ನೊಂದು ಹೊಸ ಲೈನ್ ಬೇಕಾದ್ರೆ ನೀವು ಹಾಕ್ಕೊಂಡೋಗಿ ಅಂತ ಎಷ್ಟೆಷ್ಟೇ ಕೇಳ್ದು. ಒಂದು ಸಾರಿ 10 ಮೆಟ್ಲು ಮುಂದಕ್ಕೆ ಬರ್ತಾರೆ, ಇನ್ಯಾವುದೋ ಫೋರ್ಸ್ ಬಂದಾಗ 50 ಮೆಟ್ಲು ಹಿಂದಕ್ಕೆ ಹೋಗ್ತಾರೆ. ಪಾರದರ್ಶಕತೆ ಅನ್ನೋದು ಇಲ್ಲದೆ ಹೋದರೆ ಎಷ್ಟು ಜನಕ್ಕೆ ನೀವು ಇದಾಕಿ ಮಾಡಿ ಆಯ್ತದೆ. ಇದೆಲ್ಲ ಹಿಂಗೆ ಇರ್ತದ. ಯಾವ ಅಧಿಕಾರಿ ಇವತ್ತಿದ್ದಾರೆ ನೀರಾವರಿಯಲ್ಲಿ ತಜ್ಞರುಗಳು, ಅದೇ ಅಧಿಕಾರಿಗಳು ಹಿಂದೆ ಇದ್ದಂಥ ಮಂತ್ರಿ ಹತ್ರ ರಿಪೋರ್ಟ್ ಕೊಡ್ತಾರೆ, ಇಲ್ಲಿ ಮಾಡೋಕ್ಕಾಗೋದಿಲ್ಲ, ಈ ನೀರನ್ನು ಇನ್ನೆಲ್ಲೂ ಕೊಡೋಕ್ಕಾಗೋದಿಲ್ಲ ಬರೀತಾರೆ. ತಿರ್ಗಿ ಅದೇ ಮಂತ್ರಿ ಅಧಿಕಾರಿಗಳು ಇವಾಗ ಅವ್ರು ಚೇರ್ ಉಳಿಸ್ಕೊಳ್ಳೋಕ್ಕೆ ಇಲ್ಲ ಅದರೊಳಗೆ ಫೀಸಿಬಿಲಿಟಿ ಇದೆ ಮಾಡಿ. ನಾನು ಹೇಳಿದೆ ಅವ್ರನ್ನ ಬಿಟ್ಟಾಕಿ, ಬೇರೆ ತಾಂತ್ರಿಕ ತಜ್ಞರು ತುಂಬ ಜನ ಇದ್ದಾರೆ, ಹೋಗೋಣ ಸ್ಪಾಟ್ಗೆ, ವಾಸ್ತವಾಂಶ ಏನಿದೆ ನೋಡೋಣ ಅಂತ ನಾನು ಹೇಳಿ ಏನೆಲ್ಲ ಮಾಡಿದ್ರು ಕೂಡ ಮೊನ್ನೆ ದಿನ ನಡೆದಂಥ ಕೈ ಘಟನೆಗಳು ನೆನೆಸ್ಕೊಂಡ್ರೆ ಇವ್ರೇನಪ್ಪ, ಇವ್ರಿಗೇನಾದ್ರು ಸ್ವಲ್ಪ ಆದ್ರೂ ದೂರದೃಷ್ಟಿ ಇದೆಯಾ, ಜನ ಅಂದರೆ ಇವ್ರು ಯಾವ ರೀತಿ ನಡೆಸ್ಕೋತಾರೆ, ಇದು ನನಗೆ ಭಾರಿ ನೋವನ್ನು ಉಂಟು ಮಾಡಿದೆ. ನಾನು ಬೇರೆಯವರಂಗೆ ಬೇರೆ ಭಾಷೆಗಳಿಂದ ಮಾತನಾಡಿ ಇನ್ನೊಬ್ಬರ ಮನಸ್ಸನ್ನು ನೋಯಿಸೋಕ್ಕೆ ನಾನು ತಯಾರಾಗಿಲ್ಲ. ಒಂದು ಹೇಳ್ತೀನಿ, ಈ ವಿಚಾರದಲ್ಲಿ ಏನು ಎಷ್ಟು ಜನಕ್ಕೆ FIR ಮಾಡಿದಾರೋ, ಮಾತನಾಡಿದಾರೋ, ಮತ್ತೊಂದು ಮಾಡಿದಾರೋ ನನಗೂ ಕೂಡ ಮಾಹಿತಿ ಇದೆ. 6ನೇ ತಾರೀಕು, 5ನೇ ತಾರೀಕು, 6ನೇ ತಾರೀಕು ನಾನು ತುಮಕೂರಲ್ಲೇ ಇರ್ತೀನಿ. ಇನ್ನೂ ಒಂದು ಪತ್ರ ಬರಿತೀನಿ, ಒಂದು ಮೀಟಿಂಗ್ ಕರೀರಪ್ಪ, ಮೀಟಿಂಗ್ ಕರೀರಿ. ದಯವಿಟ್ಟು ನಮ್ಮ ನೀರಾವರಿ ತಜ್ಞರು ಭಾರತ ಸರ್ಕಾರದಲ್ಲಿ ಇದ್ದಾರೆ, ಅವ್ರನ್ನೂ ಕಳಿಸ್ತೀವಿ, ನಿಮ್ಮವರು ಬರಲಿ, ಸಾಧಕ ಬಾಧಕಗಳು ನೋಡಿ ಆಗಿರೋ ಈ ಕರ್ಮನ ಮತ್ತೆ ಎಲ್ಲ ಒಂದು ಕಡೆ ಕಂಟಿನ್ಯೂ ಮಾಡೋದು ಬೇಡ. ಒಬ್ರಿಗೆ ಕೊಟ್ಟಿರ್ತಕ್ಕಂಥ ಹಕ್ಕನ್ನು ಮತ್ತೊಬ್ರಿಗೆ ಕಸಿಯೋದ್ರೊಳಗೆ ಅರ್ಥ ಇಲ್ಲ. ಅಂದರೆ ನಮ್ಮ ಪರಮೇಶ್ವರ್ ಅವ್ರು ಹೇಳ್ತಾರೆ, ನೆನ್ನೆ ದಿನ ನಾನು ನೋಡಿದೆ, ಯಾರಿಗೂ ಏನು ಅನ್ಯಾಯ ಆಗೋದಿಲ್ಲ, ಇದು ಆಗಬಾರ್ದು. ಮತ್ತು ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ, ಇದು ಯಾವುದು ನಮ್ಮದಲ್ಲ. ಒಂದು ಅವಕಾಶ ಇದೆ, ಅವಕಾಶ ಎಲ್ಲ ಒಂದು ಕಡೆ ಉಪಯೋಗಿಸ್ಕೊಂಡು ನಮ್ಮ ಕೈಲಾಗಿದ್ದು ಒಳ್ಳೆ ಕೆಲಸ ಮಾಡಬೇಕೆ ವಿನ ಇನ್ನೊಬ್ಬರ ಮೇಲೆ ಮತ್ತೊಬ್ಬರ ಮೇಲೆ ದ್ವೇಷ ಮಾಡಿಕೊಂಡು ಆ ಸಾಮಾನ್ಯ ರೈತನ ಜೀವನದಲ್ಲಿ ಅಲ್ಲಿ ನೀವು ನಂಬೋದಿಲ್ಲ ರೀ, 10 ಗುಂಟೆ 20 ಗುಂಟೆ 15 ಗುಂಟೆ ಜಮೀನವರು 35, 40, 50% ಇದ್ದಾರೆ. 2 ಎಕರೆ 3 ಎಕರೆ ಮೇಲೆ ಯಾರೂ ನಾನು ನೋಡಿಲ್ಲ, ನಾನು ನೋಡಿದ್ರೆ ಅಂತ ಅವ್ರ ಜೀವಕ್ಕೆ ಎಲ್ಲ ಒಂದು ಕಡೆ ಆಪತ್ತಾಗಿದ್ರೆ ಏನಾಯ್ತದೆ ಅಂತ ಅರ್ಥ ಮಾಡ್ಕೋಬೇಕು. ಪೊಲೀಸ್ನವರು ಅವತ್ತಿನ ದಿನ ಅಂಥ ಕೆಟ್ಟದಾಗಿ ನಡ್ಕೊಳ್ಳಿಲ್ಲ, ಅದಕ್ಕೆ ಯಾವ ರೀತಿ ನಾವು ಎಲ್ಲೆಲ್ಲಿ ಮದ್ದುಗಳು ಕೊಟ್ಟಿದ್ವಿ. ಆದರೆ ನಾನು 48 ವರ್ಷ ಆಯಿತು ಅಧಿಕಾರದಿಂದ ನೋಡ್ಕೊಂಡು ಬಂದಿದ್ದೀನಿ. DK ಶಿವಕುಮಾರು ನಾವೆಲ್ಲ ಒಂದೇ ತಾಲೂಕಿನವರು. ಅವು ಇಷ್ಟೊಂದು ಯಾಕೆ ಹಠಮಾರಿತನಕ್ಕೆ ಬಿದ್ದಿದ್ದಾರೋ ಗೊತ್ತಿಲ್ಲ. ಈ ಪತ್ರಿಕಾಗೋಷ್ಠಿಯಲ್ಲಿ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್, ಚಿಂಚೋಳಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್, ವಿಧಾನ ಪರಿಷತ್ತಿನ ಸದಸ್ಯರಾದ ಡಾಕ್ಟರ್ BG ಪಾಟೀಲ್, ಶಶಿಲ್ ಜಿ ನಮೋಶಿ, ಮಾಜಿ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್, ಮಾಜಿ ಸಚಿವರಾದ ಬಾಬುರಾವ್ ಚೌಹಾಣ್, ಮಾಜಿ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಅಮರನಾಥ್ ಪಾಟೀಲ್, ಮಾಜಿ ಶಾಸಕರಾದ ಸುಭಾಷ್ ಗುತ್ತೇದಾರ್, ಸೋಲಾಪುರ ರೈಲ್ವೆ ವಿಭಾಗದ DRM ಡಾಕ್ಟರ್ ಸುಜಿತ್ ಮಿಶ್ರಾ ಸೇರಿದಂತೆ ರೈಲ್ವೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕಲಬುರಗಿಯ ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳ ವಿರುದ್ಧ ನಿಂದನೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಧಾನ ಪರಿಷತ್ತಿನ ಸದಸ್ಯರಾದ ಎನ್ ರವಿಕುಮಾರ್ ಅವರು ಇಂದು ವಿಚಾರಣೆಗೆ ಹಾಜರಾದರು.
ಮೇ 24ರಂದು ಬಿಜೆಪಿಯಿಂದ ಹಮ್ಮಿಕೊಂಡಿದ್ದ ಕಲಬುರಗಿ ಚಲೋ ಪ್ರತಿಭಟನೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಮಾತನಾಡುತ್ತಾ ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನುಮ್ ಅವರು ಪಾಕಿಸ್ತಾನದಿಂದ ಬಂದಿದ್ದಾರಾ ಮತ್ತು ಪೊಲೀಸ್ ಅಧಿಕಾರಿಗಳ ವಿರುದ್ಧ ನಿಂದನೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಧಾನ ಪರಿಷತ್ತಿನ ಸದಸ್ಯರಾದ ಎನ್ ರವಿಕುಮಾರ್ ಅವರು ಇಂದು ವಿಚಾರಣೆಗೆ ಹಾಜರಾದರು. ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಇರುವ ಕಲಬುರಗಿ ದಕ್ಷಿಣ ವಿಭಾಗದ ಎಸಿಪಿ ಕಚೇರಿಗೆ ಆಗಮಿಸಿ ವಿಚಾರಣೆಗೆ ಹಾಜರಾದರು. ಭಾಷಣದ ವೇಳೆ ಅಧಿಕಾರಿಗಳ ಕುರಿತು ನಿಂದನೆಯ ಹಿನ್ನೆಲೆಯಲ್ಲಿ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ರವಿಕುಮಾರ್ ವಿರುದ್ಧ ಅಟ್ರಾಸಿಟಿ ಕಾಯ್ದೆಯ ಅಡಿ ದೂರು ದಾಖಲಾಗಿದೆ. ಇಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆಗೆ ಹಾಜರಾಗಲು ಬಂದ ಎನ್ ರವಿಕುಮಾರ್ ಅವರು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರೊಂದಿಗೆ ಮೆರವಣಿಗೆಯ ಮೂಲಕ ವಕೀಲರ ಸಮೇತ ಆಗಮಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿಯತ್ತ ಸಾಗಿದ ಮೆರವಣಿಗೆಯ ಉದ್ದಕ್ಕೂ ಬೇಕು ಬೇಕು ನ್ಯಾಯ ಬೇಕು ಎಂದು ಕಾರ್ಯಕರ್ತರು ಕೂಗಿದರು. ನಮ್ಮ ಜೊತೆಗೆ ನಾವು ರವಿಕುಮಾರ್ ಅವ್ರ ಮೇಲೆ ಏನು ಅನ್ನೆಸೆಸರಿ ಕೇಸ್ ಹಾಕಿದ್ದಾರೆ, ಸುಳ್ಳು ಅಟ್ರಾಸಿಟಿ ಕೇಸ್ ಹಾಕಿದ್ದಾರೆ. ಅದಕ್ಕೇನು ಅರ್ಥ ಇದೆನಾ? ಒಬ್ಬರು ಶಾಸಕರು ಜನಸಾಮಾನ್ಯರ ಅನೇಕ ವಿಚಾರಗಳ ಬಗ್ಗೆ ಅವರು ಹೋರಾಟ ಮಾಡ್ತಾರೆ. ಮತ್ತು ಈ ಥರದ ಎಲ್ಲ ವಿಚಾರದಲ್ಲಿ ನಮ್ಮ ಭಾಗಕ್ಕೆ ಬಂದು ಗುಲ್ಬರ್ಗಕ್ಕೆ ಬಂದು ಇವತ್ತು ಸರ್ಕಾರ ಏನು ಮಾಡಬೇಕಾಗಿದ್ದಂಥ ಕೆಲಸದ ಬಗ್ಗೆ ಎಚ್ಚೆತ್ತುಗೊಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡಿ ಇದನ್ನು ಮಾಡ್ತಾ ಇದ್ದೀವಿ. BJP ವತಿಯಿಂದ ನಾವು ಹೋರಾಟ ಕೂಡ ಮಾಡ್ತೀವಿ, ಏನು ಬೇಕಾದ್ ಮಾಡ್ತೀವಿ. ಇವತ್ತು ರವಿಕುಮಾರ್ ಬಗ್ಗೆ ಈ ರೀತಿಯ ದೌರ್ಜನ್ಯ ನಡೆಯೋದಿಲ್ಲ, ಯಾವ ಕಾರಣಕ್ಕೂ ನಡೆಯೋದಿಲ್ಲ. ನಾವು ಈ ಮೆಸೇಜನ್ನು ಸರ್ಕಾರಕ್ಕೆ ಕೊಡಲಿಕ್ಕೆ ನಾವು ಬಂದಿದ್ದೇವೆ. ಅಷ್ಟೇ ಅಲ್ಲ, ಅನೇಕ ಅಮಾಯಕರಿಗೆ ಬೇರೆ ಬೇರೆ ಕಾರಣದಿಂದ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಮುಖಂಡರಿಗೆ ಈ ಥರ ತೊಂದರೆ ಈ ಸರ್ಕಾರದಲ್ಲಿ ನಡೀತಾ ಇದೆ. ಮೊನ್ನೆ ನಡೆದಂಥ ನಾವೇನು ತಿರಂಗ ಯಾತ್ರೆ ಸರಳ ರೀತಿಯಿಂದ ಮಾಡಲಿಕ್ಕೆ ಬಂದಾಗ ಕೂಡ ನಾನಾ ಥರದ ಆಪಾದನೆಗಳನ್ನು ಹೇಳಿ ಏನೇನು ಮಾಡಿ ನಮ್ಮ ವಿರೋಧ ಪಕ್ಷದ ವಿಧಾನ ಪರಿಷತ್ತಿನಲ್ಲಿ ನಮ್ಮ ನಾಯಕರಾದಂಥ ಮಾನ್ಯ ಚಲವಾದಿ ನಾರಾಯಣ ಸ್ವಾಮಿ ಅವರಿಗೂ ಕೂಡ ಅವರಿಗೆ ಒಂದು ಅರೆಸ್ಟ್ ಥರ ಮಾಡಿ ಅಲ್ಲೇ ಕೂಡಿ ಹಾಕಿ 5 ಗಂಟೆ ಏನು ಮಾಡ್ತಿದ್ರು ಪೊಲೀಸ್ ಅಧಿಕಾರಿಗಳು? ರಕ್ಷಣೆ ಕೊಡಬಾರ್ದ ನೀವು? ಬೇಕಾದಂಥ ಕಾನೂನನ್ನು ವಿರೋಧ ಪಕ್ಷದ ನಾಯಕರ ಮೇಲೆ ಹಾಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ದಲಿತರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ. ಎಲ್ಲಿ ಯಾವ ದಲಿತರ ಬಗ್ಗೆ ವಿರೋಧವಾದಂಥ ಮಾತುಗಳನ್ನು ಆಡಿದ್ದಾರೆ ಎನ್ ರವಿಕುಮಾರ್ ಅವರು? ಅವ್ರ ಮೇಲೆ ದಲಿತ ದೌರ್ಜನ್ಯ ಕಾನೂನಿನ ಅಡಿನಲ್ಲಿ ಕೇಸನ್ನು ದಾಖಲೆ ಮಾಡಿಕೊಂಡಿರುವಂಥ ಪೊಲೀಸರಿಗೆ ಪಾಪ ಅವರಿಗೆ ಈಗ ಮುಖ್ಯಮಂತ್ರಿಗಳ ಪದಕ ಕೊಡಿಸ್ಬೇಕು ನಮ್ಮ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಸಚಿವರು. ಯಾಕಂದ್ರೆ ಪೊಲೀಸರು ಗನಾಂಧಾರಿ ಕೆಲಸ ಮಾಡಿದ್ದಾರೆ. ಎಷ್ಟೇ ಕೊಲೆ ಸುಲಿಗೆ ಮತ್ತೊಂದು ನಡೆದ್ರೆ ಕೇಸ್ಗಳು ಕೊಡ್ಲಿಕ್ಕೆ ಹೋಗಿ ಜನ ಹೆಣ್ಮಕ್ಳು ಹತ್ಕೊಂಡ್ರೆ ಅವ್ರು ಕೇಸ್ ತಗೊಳಂಗಿಲ್ಲ. ಆದರೆ ಇವ್ರು ಯಾರೋ ಬಂದರು, ಒಬ್ರು ಕೊಟ್ಟರು, ಇವ್ರು ಕೇಸ್ ತಗೊಂಡ್ರು ಅವ್ರ ಮೇಲೆ. ಏನು ನಡೀತಾ ಇದೆ ಇಲ್ಲಿ? ಅದಕ್ಕೆ ರವಿಕುಮಾರ್ ಅವರಿಗೆ ಇವತ್ತೇನು ಪೊಲೀಸರು ಹೆದರ್ಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ರವಿಕುಮಾರ್ ಹೆದರ್ತಕ್ಕಂಥ ಜಾಯಮಾನದವ್ರು ಅಲ್ಲ. ಅವರು ಹುಬ್ಬಳ್ಳಿನಲ್ಲಿ ಈದ್ಗಾ ಮೈದಾನದಲ್ಲಿ ಭಾರತದ ಧ್ವಜ ಹಾರಿಸ್ಲಿಕ್ಕೆ ಅಂತೇಳಿ ಹೋರಾಟ ಮಾಡಿದಂಥ ಧೀರವ್ರು ಅವರಿದ್ದಾರೆ. ಇಡೀ ಕರ್ನಾಟಕ ರಾಜ್ಯ ಅವ್ರ ಪರವಾಗಿದೆ. ರವಿಕುಮಾರ್ ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ. ಈ ಸುಳ್ಳು ಏನು ದೌರ್ಜನ್ಯ ಕಾಯ್ದೆಯನ್ನು ದುರುಪಯೋಗ ಪಡಿಸ್ಕೊಂಡು ಅವ್ರ ಮೇಲೆ ಹಾಕಿದ್ದಾರೆ, ಜಾತಿ ನಿಂದನೆ ಆರೋಪವನ್ನು ಅವ್ರ ಮೇಲೆ ಹೊರಿಸಿದ್ದಾರೆ. ಆ ಎಲ್ಲ ಪೊಲೀಸರ ಮೇಲೆ ಮುಂದಿನ ದಿನಗಳಲ್ಲಿ ಕ್ರಮ ಆಗುತ್ತೆ. ಕಾಯಿರಿ, ಇನ್ನು ಸ್ವಲ್ಪ ದಿನ ಈ ಸರ್ಕಾರ ಶಾಶ್ವತ ಇರಂಗಿಲ್ಲ. ಪೊಲೀಸರು ಏನಾದರೂ ತಿಳ್ಕೊಂಡಿದ್ದಾರೆ, ಖರ್ಗೆ ಅವರು ಗೂಟ ಹೊಡ್ಕೊಂಡು ಇಲ್ಲೇ ಕೂಡ್ತಾರೆ ಅಂತೇಳಿ. ಈ ಸರ್ಕಾರ ಇರೋದಿಲ್ಲ. ಕಾಂಗ್ರೆಸ್ ಯಾವುದೇ ಕಾರಣಕ್ಕೆ ಮುಂದಿನ ದಿನಗಳಲ್ಲಿ ವಿರೋಧ ಪಕ್ಷ ಆಗ್ಲಕ್ಕೂ ಕೂಡ ಲಾಯಕ್ಕಿಲ್ಲ. ದಲಿತರಿಗೆ ಅನ್ಯಾಯ, ಹಿಂದುಳಿದ ವರ್ಗದವರಿಗೆ ಅನ್ಯಾಯ. ಇವ್ರು ಯಾರಿಗೇನು ಒಳ್ಳೇದು ಮಾಡ್ತಾ ಇದ್ದಾರೆ? ಅಂಬೇಡ್ಕರ್ ಅವ್ರು ಬರೆದಿರುವಂತ ಸಂವಿಧಾನಕ್ಕೆ ಇವ್ರು ಕಿಮ್ಮತ್ ಕೊಡ್ತಾ ಇಲ್ಲ. ಇವತ್ತು ದಲಿತರಿಗೆ ಏನು ರಕ್ಷಣೆ ಕೊಡಬೇಕು ಅಂತ ಕಾನೂನು ಮಾಡಿದ್ರೆ ಅದನ್ನು ದುರುಪಯೋಗ ಮಾಡ್ಕೊಳ್ತಕ್ಕಂಥ ಕೆಲಸ ಇವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತೇನು ನಮ್ಮ ರವಿಕುಮಾರ್ ಅವರಿಗೆ ಹೆದರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಈ ಸುಳ್ಳು ಕೇಸನ್ನು ಹಾಕಿ ಅವರು ಹೆದರ್ಕೊಳ್ಳೋರಲ್ಲ. ಇಡೀ ಕರ್ನಾಟಕ ರಾಜ್ಯ ರವಿಕುಮಾರ್ ಅವ್ರ ಪರವಾಗಿದೆ.
ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾದ ಶಶಿಲ್ ಜಿ ನಮೋಶಿ, ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್, ಚಿಂಚೋಳಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್, ಮಾಜಿ ಸಚಿವರಾದ ಬಾಬುರಾವ್ ಚೌಹಾಣ್, ಭಾರತೀಯ ಜನತಾ ಪಕ್ಷದ ಕಲಬುರಗಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಅಶೋಕ್ ಬಗಲಿ, ಮಾಜಿ ಜಿಲ್ಲಾಧ್ಯಕ್ಷರಾದ ಶಿವರಾಜ್ ಪಾಟೀಲ್ ರದ್ದೇವಾಡ್ಗಿ, ಮುಖಂಡರುಗಳಾದ ರಾಜು ವಾಡೇಕರ್, ಅವ್ವಣ್ಣ ಮ್ಯಾಕೇರಿ, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಅಮರನಾಥ್ ಪಾಟೀಲ್, ಬಸವರಾಜ್ ಬೆಣ್ಣೂರ್, ಶಿವ ಅಷ್ಟಗಿ, ವಿಜಯ್ ಕುಮಾರ್ ದೇಸಾಯಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಸತಿ ಶಾಲೆಗಳ ನೌಕರರ ಸಂಘ ಬೆಂಗಳೂರು ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಪ್ರಮುಖ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಮೌನ ಮೆರವಣಿಗೆ ಹಾಗೂ ಸಂವಿಧಾನಾತ್ಮಕವಾಗಿ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಕರ್ನಾಟಕ ರಾಜ್ಯದ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ವಸತಿ ಶಾಲೆಗಳ ನೌಕರರ ಸಂಘ ಬೆಂಗಳೂರು ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಪ್ರಮುಖ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ದಿನಾಂಕ 2 ಜೂನ್ 2025ರಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಮೌನ ಮೆರವಣಿಗೆ ಹಾಗೂ ಸಂವಿಧಾನಾತ್ಮಕ ಧರಣಿ ಸತ್ಯಾಗ್ರಹವನ್ನ ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯದ ಎಲ್ಲ ಶಾಲಾ ವಸತಿ ಶಾಲೆಗಳ ನೌಕರರ ಸಂಘದ ವತಿಯಿಂದ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ರಾಜ್ಯದ ಕೇಂದ್ರದಲ್ಲಿ ಬೆಂಗಳೂರಿನಲ್ಲಿ ಮೊನ್ನೆ ತಾನೇ 5-6 ದಿವಸ ಹೋರಾಟವನ್ನು ಮಾಡಿ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಈ ಹೋರಾಟ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಇದರ ಮುಖ್ಯಾಂಶ ಇಷ್ಟೇ, ನಮಗೆ ಡೈರೆಕ್ಟ್ರೇಟ್ ಕೊಡಿ. ಡೈರೆಕ್ಟ್ರೇಟ್ ಯಾಕೆ ಕೊಡಬೇಕು? ಇವತ್ತು ಮೈನಾರಿಟಿ ವಸತಿ ಶಾಲೆಗಳಿಗೆ ನೀವು ಎಲ್ಲ ಬೆನಿಫಿಟನ್ನು ಕೊಡ್ತಿದ್ರಿ, ನಮಗೆ ಯಾಕೆ ಕಡೆಗಣಿಸ್ತೀರಿ ಅಂತನ್ನುವಂಥ ಮೊದಲನೇ ನಮ್ಮ ಬೇಡಿಕೆ. ಇನ್ನೊಂದು ಅಂತಂದರೆ ಇವತ್ತು ಮೆಡಿಕಲ್ ರಿಯಂಬರ್ಸ್ಮೆಂಟ್ ಆಗಲಿ ಅಥವಾ ಜ್ಯೋತಿ ಸಂಜೀವನಿ ಇವತ್ತು ಎಲ್ಲ ಸರ್ಕಾರಿ ನೌಕರದಾರಿಗೆ ಕೊಡ್ತೀರಿ, ನಮಗೆ ಯಾಕೆ ಬೇರ್ಪಡಿಸ್ತೀರಿ? ನಾವು ಕೂಡ ಸರ್ಕಾರಿ ನೌಕರದಾರರು. ನಿಜವಾಗಿ ಹೇಳಬೇಕಂದ್ರೆ ಈ ಥರ ಯಾರಿಗೋ ಒಂದು ಸಲ ಹಾಸ್ಟೆಲಲ್ಲಿ ಬೆನಿಫಿಟ್ ಕೊಡುವ ಸಲುವಾಗಿ ನೀವು ಇಲಾಖೆಯಲ್ಲಿ ಇದನ್ನೆಲ್ಲ ಬೇರೆಪಡಿಸಿ ಈ ನೌಕರದಾರಿಗೆ ಅನ್ಯಾಯ ಮಾಡ್ತಾಯಿದ್ದೀರಿ. ನೀವು ಅದ್ರ ಬಗ್ಗೆ ಈ ಹಾಸ್ಟೆಲಲ್ಲಿ ಏನು ಮಾಡ್ತೀರಿ ನಮಗೆಲ್ಲ ಗೊತ್ತು. ನೀವು ಆ ಪಿಲ್ಲೋ ಖರೀದಿಯಲ್ಲಿ, ಆ ಹಾಸಿಗೆ ಖರೀದಿಯಲ್ಲಿ ಎಲ್ಲದರೊಳಗೂ ನೀವು ಕಮಿಷನ್ ಹಾಕ್ಕೊಂಡು ದಂಧೆ ಮಾಡ್ಬೇಕಂತ ಮಾಡಿದ್ರಿ. ಅದ್ರ ಬಗ್ಗೆ ನಾವು ಅದನ್ನು ಬೇರೆ ವಿಚಾರ, ಅದನ್ನು ನಾವು ಏನಾರೇ ಮಾಡೋಣ. ಆದ್ರೆ ಸದ್ಯಕ್ಕೆ ಈ ಬೆನಿಫಿಟನ್ನು ನಮ್ಮವ್ರಿಗೆ ಕೊಡ್ರಿ, ಡೈರೆಕ್ಟ್ರೇಟ್ ಮಾಡಿರಿ ಅಂತ ನಮ್ಮ ಬೇಡಿಕೆ ಇದೆ. ನಮ್ಮ ಬೇಡಿಕೆ ಈಡೇರಿಸುವವರೆಗೆ ನಾವು ಹೋರಾಟ ನಿಲ್ಲಲ್ಲ. ಈ ಎಚ್ಚರಿಕೆಯ ಮಾತನ್ನು ನಾನು ಸರ್ಕಾರಕ್ಕೆ ನೀಡಲಿಕ್ಕೆ ಇಚ್ಛೆಪಡ್ತೀನಿ. ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಿರುವಂಥ ಕ್ರೈಸ್ ಕರ್ನಾಟಕ ಶಿಕ್ಷಣ ವಸತಿ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಸುಮಾರು ರಾಜ್ಯಾದ್ಯಂತ 836 ಶಾಲೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಅದರಲ್ಲಿ ಸುಮಾರು 7,000 ಜನ ನೌಕರರು ಏನಂತಂದರೆ ಕಾಯಂ ನೌಕರರು ಕಾರ್ಯನಿರ್ವಹಿಸ್ತಾ ಇದ್ದು 13-14 ವರ್ಷದಿಂದ ನಾವು ಸರ್ಕಾರಕ್ಕೆ ಒಂದು ಬೇಡಿಕೆಯನ್ನು ಇಡ್ತಾ ಬರ್ತಾ ಇದ್ವಿ. ನಾವು ಸಂಘದ ನೌಕರರಾಗಿ ಪ್ರತಿಯೊಂದು ಶಾಲೆಯ ವಸತಿ ಶಾಲೆಯ ವಿದ್ಯಾರ್ಥಿಗಳ 2-2.5 ಲಕ್ಷ ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ಅವರ ಪಾಲಕ ಪೋಷಕರಾಗಿ ದಿನದ 24 ಗಂಟೆನೂ ಶಾಲೆಯಲ್ಲೇ ನಾವೇನಂತಂದರೆ ಕಾರ್ಯನಿರ್ವಹಿಸುವಂಥ ಈ ವಸತಿ ಶಾಲೆಯ ನೌಕರರಿಗೆ ನಾವು ಏನಾದರೂ ಸವಲತ್ತುಗಳನ್ನು ಕೇಳಿದರೆ ನೀವು ಸಂಘದವರು ಅಂತೇಳಿ ನಮಗೆ ಯಾವುದೇ ರೀತಿಯಾದಂಥ ಸವಲತ್ತುಗಳು ಕೊಟ್ಟಿದ್ದಿಲ್ಲ. ಇಲ್ಲಿವರೆಗೂ ಏನೇ ಸವಲತ್ತುಗಳು ತೊಗೋಬೇಕಾದ್ರೂ ಹೋರಾಟದ ಮುಖಾಂತರ ನಾವು ತಗೋತಾ ಬಂದಿದ್ದೀವಿ. ನಾನೊಂದು ಸರ್ಕಾರಕ್ಕೆ ಏನಂತಂದರೆ ಮನವಿ ಮಾಡ್ಕೊಳ್ತೀನಿ, ಶಿಕ್ಷಕರು ರೋಡಿಗೆ ಬರಬೇಕಾದ್ರೆ ಶಿಕ್ಷಕರು ಏನಂದರೆ ಬೀದಿಗಿಳಿದು ಹೋರಾಟ ಮಾಡುವಂಥದ್ದು ಆಗಬೇಕಾ? ನಾವು ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಯನ್ನು, ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವಂಥ ಶಿಕ್ಷಕರಿಗೆ ಮಾನ್ಯ ಸರ್ಕಾರ, ಘನ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಳ್ತೀನಿ ಆದಷ್ಟು ಬೇಗ. ಯಾಕಂದರೆ ಆಲ್ರೆಡಿ ನಾವು ಈ ಮುಂಚೆನೇ 26, 27, 28ಕ್ಕೆ ಫ್ರೀಡಮ್ ಪಾರ್ಕ್ನಲ್ಲಿ ಇದೇ ಮನವಿಗಳನ್ನು ಇಟ್ಕೊಂಡು ರಾಜಧಾನಿಯಲ್ಲಿ ನಾವು ಹೋರಾಟವನ್ನು ಕೈಗೊಂಡಿದ್ವಿ. ಅವಾಗಲೂ ಘನ ಸರ್ಕಾರ ನಮ್ಮ ಮನವಿಯನ್ನು ತಿರಸ್ಕರಿಸಿ ನಮಗೆ ಏನಂದರೆ ಮನವಿಯನ್ನು ಸ್ವೀಕರಿಸಲಿಲ್ಲ. ಅದರ ಮುಂದಿನ ಭಾಗವಾಗಿ 29, 30, 31ಕ್ಕೆ ಶಾಲಾ ಹಂತದಲ್ಲಿ ನಾವು ಕಪ್ಪು ಪಟ್ಟೆ ಧರಿಸಿ ಅಸಹಕಾರ ಚಳವಳಿಯನ್ನು ನಾವು ಹಮ್ಮಿಕೊಂಡಿದ್ವಿ. ಅವಾಗಲೂ ನಮ್ಮ ಸರ್ಕಾರ ನಮ್ಮ ಗಮನವನ್ನು ಹರಿಸಲಿಲ್ಲ. ಅದರ ಸಲುವಾಗಿ ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಎಲ್ಲ ವಸತಿ ಶಾಲೆ ನೌಕರರ ಸಂಘದಿಂದ ಮನವಿಯನ್ನು ನೀಡ್ತಾ ಈ ಸತ್ಯಾಗ್ರಹದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾದ ಶಶಿಲ್ ಜಿ ನಮೋಶಿ, ಚಿಂಚೋಳಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್, ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್, ಅಣವೀರ್ ಹರ್ಸೂರ್, ಸಂಘದ ಗೌರವ ಅಧ್ಯಕ್ಷರಾದ ಡಾಕ್ಟರ್ ರಾಜಶೇಖರ್ ಮಾಂಗ್, ಅಧ್ಯಕ್ಷರಾದ ಆನಂದ್ ಕೊಡೇಕಲ್, ಉಪಾಧ್ಯಕ್ಷರಾದ ಶಿವಾನಂದ ನಿರೋಣಿ, ಪ್ರಧಾನ ಕಾರ್ಯದರ್ಶಿಗಳಾದ ರಾಘವೇಂದ್ರ ಬೆಳಗುಂಪಿ, ಸಹ ಕಾರ್ಯದರ್ಶಿ ಶಿವಕುಮಾರ್ ಹಿರೇಮಠ್, ಖಜಾಂಚಿ ಸಂತೋಷ್ ಕಟ್ಕೆ, ಸಂಘಟನಾ ಕಾರ್ಯದರ್ಶಿ ಸಂತೋಷ್ ಕಲ್ಕೇರಿ, ಶ್ರೀಮತಿ ಲಕ್ಷ್ಮಿ, ಸಾಂಸ್ಕೃತಿಕ
ಕಾರ್ಯದರ್ಶಿ ಮಹೇಶ್ ಎಸ್ಜಿ, ಕ್ರೀಡಾ ಕಾರ್ಯದರ್ಶಿ ಶ್ರೀಮತಿ ಅಂಬಾಲಿಕ್, ಐಟಿ ಕಾರ್ಯದರ್ಶಿ ಜ್ಯೋತಿ ಠಾಕೂರ್, ಅಫಜಲ್ಪುರ ತಾಲೂಕಾ ಕಾರ್ಯದರ್ಶಿ ಅಶೋಕ್ ಜಮಾದಾರ್, ಸುರೇಶ್ ಹುಗ್ಗಿ ಜೇವರ್ಗಿ, ಪರಮೇಶ್ವರ್ ಯಡ್ರಾಮಿ, ಚಿಂತಂರೆಡ್ಡಿ ತ್ರಿವೇಣಿ ಸೇಡಂ, ಶರಣಬಸು ಹೇರುಂಡಿ ಕಲಬುರಗಿ, ಅಶೋಕ್ ಕೋಟೆ ಕಮಲಾಪುರ್, ಶಿವಾನಂದ ಬೀಳಗಿ ಕಾಳಗಿ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಕಲಬುರಗಿಯ ಕೇಂದ್ರ ಕಾರಾಗೃಹದಲ್ಲಿ ಜಾಮರ್ ಅಳವಡಿಸಿರುವ ಕಾರಣ ಮೊಬೈಲ್ ನೆಟ್ವರ್ಕ್ ಹಾಗೂ ಡಾಟಾ ಸಮಸ್ಯೆಯಾಗುತ್ತಿದೆ ಎಂದು ಪವನ್ ಕುಮಾರ್ ಒಳಕೇರಿಯವರ ನೇತೃತ್ವದಲ್ಲಿ ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಕಲಬುರಗಿಯ ಕೇಂದ್ರ ಕಾರಾಗೃಹದಲ್ಲಿ ಜಾಮರ್ ಅಳವಡಿಸಿರುವ ಕಾರಣದಿಂದ ಮೊಬೈಲ್ ನೆಟ್ವರ್ಕ್ ಮತ್ತು ಡಾಟಾ ಸಮಸ್ಯೆಗಳ ಕುರಿತು ಇಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳಿಗೆ ಪವನ್ ಕುಮಾರ್ ಒಳಕೇರಿಯವರ ನೇತೃತ್ವದಲ್ಲಿ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಕಲಬುರಗಿ ನಗರದ ಹೊರವಲಯದಲ್ಲಿರ್ತಕ್ಕಂಥ ಬಂದಿಖಾನೆ ಇಲಾಖೆಯ ಕೇಂದ್ರ ಕಾರಾಗೃಹ ಅಂದರೆ ಸೆಂಟ್ರಲ್ ಜೇಲ್, ಈ ಸೆಂಟ್ರಲ್ ಜೇಲಿನಲ್ಲಿ ಜಾಮರ್ ಕುಂದಿರಿಸೋದ್ರಿಂದ ಪಾಣೆಗಾಂವ್, ನಂದಿಕೂರು, ಸೀತ್ನೂರು, ಕೋಟ್ನೂರು, ಉದ್ನೂರು ಗ್ರಾಮಗಳಿಗೆ ಹಾಗೂ ಕಣದಾಳ ಇಟ್ಗ ಕ್ರಾಸ್ವರೆಗೆ ಈ ಒಂದು ಜಾಮರದಿಂದ ಮೊಬೈಲ್ಗಳಿಗೆ ಸಮಸ್ಯೆ ಆಗಿದೆ. ಮೊಬೈಲ್ಗಳು ಅಷ್ಟೇ ಸಮಸ್ಯೆ ಆಗಿಲ್ಲ, ಅದರ ಜೊತೆಯಲ್ಲಿ ಫೋನ್ಪೇ ಆಗಿರ್ಬೋದು, ಗೂಗಲ್ ಪೇ ಆಗಿರ್ಬೋದು, ಅಲ್ಲಿ ಸುತ್ತಮುತ್ತ ಇರತಕ್ಕಂಥ ವ್ಯಾಪಾರಸ್ಥರಿಗೆ ವ್ಯಾಪಾರ ಮಾಡಲು ಆಗ್ತಾಯಿಲ್ಲ. ಹಾಗೂ ನ್ಯಾಯಬೆಲೆ ಅಂಗಡಿಯ ಮಾಲೀಕರಿಗೆ ಪ್ರತಿನಿತ್ಯ ಸಮಸ್ಯೆ ಆಗ್ತಾಯಿದೆ. ಯಾಕಂದ್ರೆ ಜನರು ಬರ್ತಾ ಇದ್ದಾರೆ, ಅವ್ರ ಹತ್ರ ಬಂದು ಕೇಸಿಂದ್ರೆ ಕೂತ್ಕೊಂಡಾಗ ಅವ್ರಿಗೆ ಡಾಟಾ ಓಪನ್ ಆಗಲಾಗ್ಯದ, ಬರಲಾಗ್ಯದ, ಈ ಬರಲಾರ ಬಟ್ಟಿಗೆ ಸಮಸ್ಯೆ ಆಗ್ಲತ್ತದ ಅಂತೇಳಿ ಹೇಳಿ ಇದರಿಂದ ಸಮಸ್ಯೆ ಆಗ್ತಾಯಿದೆ. ಆದ್ದರಿಂದ ದಯಮಾಡಿ ಈ ಜಾಮರ್ 3Gಲಿಂದ 5G ಆಗಿದೆ, 5Gಯಿಂದ ಕಂಟ್ರೋಲ್ ಏನು ಕಡಿಮೆ ಆಗಿದೆ, ಅದು ಕಂಟ್ರೋಲ್ ಜಾಸ್ತಿ ಆಗಿದೆ. ಆದ್ದರಿಂದ ಅದು ಕಡಿಮೆ ಮಾಡಿದ್ರೆ ಅಂತಂದ್ರೆ ಈ ಹಳ್ಳಿ ಜನರಿಗೆ ಬದುಕಲಿಕ್ಕೆ ಅನುಕೂಲ ಆಗ್ತದೆ. ಅದ್ರ ಜೊತೆಯಲ್ಲಿ ರೇಷನ್ ಅಂಗಡಿದವರಾಗಿರ್ಬೋದು, ಉದ್ಯೋಗ ಖಾತ್ರಿ ಯೋಜನೆಯ ಕಾಮಗಾರಿಯ ಒಂದು GPS ಮಾಡ್ತಾರೆ, GPS ಆಗ್ತಾಯಿಲ್ಲ. ಗ್ರಾಮ ಪಂಚಾಯಿತಿಯಲ್ಲಿ ಡಾಟಾ ಓಪನ್ ಆಗ್ತಾಯಿಲ್ಲ, 911 ಕೊಡ್ಲಿಕ್ಕೆ ಆಗ್ತಾಯಿಲ್ಲ. ಆದ್ದರಿಂದ ಈ ಸೀತ್ನೂರು ಗ್ರಾಮದ ನ್ಯಾಯಬೆಲೆ ಅಂಗಡಿಯ ಮಾಲೀಕರು ಹಾಗೂ ಗ್ರಾಹಕರು ಅವರೆಲ್ಲರೂ ಸೇರ್ಕೊಂಡು ಕೇಸಿಂದ ಕೋಟ್ನೂರು ಗ್ರಾಮದ ಒಂದು ಸಿಟಿ ಬಸ್ ಸ್ಟ್ಯಾಂಡ್ದೊಳಗೆ ಅಲ್ಲಿ ಕುಳಿತುಕೊಂಡು ಕೇಸಿಂದ್ರೆ ಅಲ್ಲಿ ಅವರು ತೊಗೊಂಡು ಕೇಸಿಂದ್ರೆ ಊರಾಗ ಹೋಗಿ ಕೇಸಿಂದ್ರೆ ಅವರಿಗೆ ಪಡಿತರ ಕೊಡ್ತಾಯಿದ್ದಾರೆ. ಆದ್ದರಿಂದ ಕೂಡಲೇ ಈಗಾಗಲೇ ಜಿಲ್ಲಾ ಮುಖ್ಯ ಅಧೀಕ್ಷಕರು ಕೇಂದ್ರ ಕಾರಾಗೃಹ ಅವರಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದೇವೆ, ಕೊಟ್ಟರೂ ಸಹ ಯಾವುದೂ ಪ್ರಯೋಜನ ಆಗಿಲ್ಲ. ಅವರಿಗೆ 20 ತಾರೀಕು ಕೊಟ್ಟಿದ್ದೇವೆ. ಅವರು ಆದಷ್ಟು ಬೇಗ ಈ ಜಾಮರದ ಕಂಟ್ರೋಲ್ ಅಂದ್ರೇನು ಲಿಮಿಟ್ ಏನಿದೆ ಲಿಮಿಟ್ ಮಾಡಿಸ್ತೀವಿ ಅಂತ ಹೇಳಿದರು. ಯಾಕಂದರೆ ಇದು ಕಿಲೋಮೀಟ್ರ್ ಗಟ್ಟಲೆ ಬರ್ತಾಯಿದೆ. ಅವ್ರಿಗೇನದ 200 ಮೀಟ್ರ್ ಆಗಿರ್ಬೋದು, 400 ಆಗಿರ್ಬೋದು, 500 ಮೀಟ್ರ್ ಆಗಿರ್ಬೋದು, ಮೀಟ್ರ್ ಲೆಕ್ಕದಾಗ ಮಾಡಿದ್ರಂದ್ರೆ ಸರಿ ಆಗ್ತದೆ, ಸಾರ್ವಜನಿಕರಿಗೆ ಸಮಸ್ಯೆ ಇರಲ್ಲ. ಇವರು ಕಿಲೋಮೀಟ್ರ್ ಗಟ್ಟಲೆ ಈ ರೇಂಜ್ ಬಿಟ್ಟರು ಅಂತಂದ್ರೆ ನಮಗೆಲ್ಲರಿಗೆ ಸಮಸ್ಯೆ ಆಗ್ಲತ್ತದ. ಆದ್ದರಿಂದ ಕೂಡಲೇ ಆ ಜಾಮರದ ಒಂದು ಲಿಮಿಟೇಷನ್ ಮಾಡಿ ಕೇಸಿಂದ್ರೆ ಮಾಡಿದ್ರಂದ್ರೆ ಸಾರ್ವಜನಿಕರಿಗೆ ಒಳ್ಳೆಯದಾಗ್ತದೆ. ಎಲ್ಲ ಗ್ರಾಮಸ್ಥರು ಇವತ್ತಿನ ದಿವಸ ಇಲ್ಲಿ ಬಂದು ಈ ಒಂದು ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಯವರಿಗೆ ಮನವಿ ಪತ್ರ ಕೊಡ್ತಾಯಿದ್ವಿ. ಜಿಲ್ಲಾಧಿಕಾರಿಯವರೇ ಈ ಕೇಂದ್ರ ಕಾರಾಗೃಹ ಸೆಂಟ್ರಲ್ ಜೇಲಿನ ಅಧ್ಯಕ್ಷರಿರ್ತಾರೆ. ಆದ್ದರಿಂದ ದಯಮಾಡಿ ಅಧ್ಯಕ್ಷರೇ ತಾವು ನಮ್ಮ ಈ ಸಮಸ್ಯೆಗೆ ಗಮನ ಕೊಟ್ಟು ಕೇಸಿಂದ ಕೂಡಲೇ ಈ ಸಮಸ್ಯೆಗೆ ಬಗೆಹರಿಸಬೇಕು. ಒಂದು ವೇಳೆ ಬಗೆಹರಿಸಲಿಲ್ಲ ಅಂತಂದ್ರೆ ಈ ತಿಂಗಳ 9ನೇ ತಾರೀಕು ಅಂದ್ರೆ ಜೂನ್ 9ನೇ ತಾರೀಕು ನಾವು ಕೇಂದ್ರ ಕಾರಾಗೃಹ ಮುತ್ತಿಗೆ ಹಾಕ್ತೀವಿ, ಗೇಟಿಗೆ ಮುತ್ತಿಗೆ ಹಾಕ್ತೀವಿ ಅಂತೇಳಿ ಈಗಾಗಲೇ ನಾವು ಮನವಿ ಪತ್ರ ಒಳಗೆ ಕೊಡ್ತಾಯಿದ್ದೀವಿ. ಆದ್ದರಿಂದ ದಯಮಾಡಿ 9 ತಾರೀಕು ಬರೋದ್ರೊಳಗೆ ನಮ್ಮ ಸಮಸ್ಯೆ ಬಗೆಹರಿಸ್ತೀರಿ ಅಂತೇಳಿ ನಮಗೊಂದು ವಿಶ್ವಾಸ ಇದೆ. ಈ ಸಂದರ್ಭದಲ್ಲಿ ನಂದಿಕೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಚಂದ್ರಕಾಂತ್ ಕೆ ಸೀತನೂರ್, ಶಂಕರ್ ಕಾರ್ಬಾರಿ, ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರಾದ ಶಿವಪುತ್ರ ಪಾಟೀಲ್ ಉದನೂರ್, ಮಾಜಿ ತಾಲೂಕಾ ಪಂಚಾಯತ್ ಅಧ್ಯಕ್ಷರಾದ ಸಂಗಮೇಶ್ ನಾಗನಹಳ್ಳಿ, ಮಲ್ಲನಗೌಡ ನಂದಿಕೂರ್, ಚಾಂದ್ ಪಟೇಲ್ ಸೀತನೂರ್, ನಾಗೇಶ್ ಮುಚ್ಖೇಡ್, ಪ್ರಕಾಶ್ ನಾಗನಹಳ್ಳಿ, ಮಲ್ಲಿನಾಥ್ ನಾಗನಹಳ್ಳಿ, ಸುಭಾಷ್ ಚಂದ್ರ ಮುಲ್ಗೆ, ಮಹಮೂದ್, ಭೀಮಾಶಂಕರ್, ಲಕ್ಕಪ್ಪ ಪೂಜಾರಿ, ಅಶೋಕ್ ತಳಕೇರಿ, ಆರಿಫ್ ನಬಿ ಪಟೇಲ್, ಹುಸೇನ್ ಸಾಬ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಬಯೋಮೆಟ್ರಿಕ್ ಯಂತ್ರ ಅಳವಡಿಸುವವರೆಗೆ ಅವೈಜ್ಞಾನಿಕವಾಗಿ ಗೌರವಧನ ಕಡಿತ ಮಾಡುವುದನ್ನು ಕೈಬಿಡುವಂತೆ ಆಗ್ರಹಿಸಿ ನವ ಕರ್ನಾಟಕ MRW, VRW, URW ವಿಕಲಚೇತನರ ಗೌರವಧನ ಕಾರ್ಯಕರ್ತರ ಸಂಘದ ವತಿಯಿಂದ ಕಲಬುರಗಿ ನಗರದ ಜಿಲ್ಲಾ ಪಂಚಾಯತಿಯ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು.
ಗೌರವಧನ ಕಾರ್ಯಕರ್ತರು ಈ ಹಾಜರಾತಿ ಖಚಿತಪಡಿಸಲು ಗ್ರಾಮ ಪಂಚಾಯಿತಿ ಒಳಗೊಂಡಂತೆ ರಾಜ್ಯದ ಎಲ್ಲಾ ಸ್ಥಳೀಯ ಸಂಸ್ಥೆ ಕಚೇರಿಗಳಲ್ಲಿ ಬಯೋಮೆಟ್ರಿಕ್ ಯಂತ್ರ ಅಳವಡಿಸುವವರೆಗೆ ಅವೈಜ್ಞಾನಿಕ ಗೌರವಧನ ಕಡಿತ ಕೈಬಿಡಬೇಕು ಎಂದು ಆಗ್ರಹಿಸಿ ನವ ಕರ್ನಾಟಕ ಎಂಆರ್ಡಬ್ಲ್ಯೂ ವಿಆರ್ಡಬ್ಲ್ಯೂ ಯುಆರ್ಡಬ್ಲ್ಯೂ ವಿಕಲಚೇತನರ ಗೌರವಧನ ಕಾರ್ಯಕರ್ತರ ಸಂಘದ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾ ಪಂಚಾಯಿತಿಯ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಇವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ನವ ಕರ್ನಾಟಕ ಎಂಆರ್ಡಬ್ಲ್ಯೂ ವಿಆರ್ಡಬ್ಲ್ಯೂ ಯುಆರ್ಡಬ್ಲ್ಯೂ ವಿಕಲಚೇತನ ಗೌರವಧನ ಕಾರ್ಯಕರ್ತರ ಸಂಘದಿಂದ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ. ಏಕೆಂದರೆ ನಮ್ಮಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿಆರ್ಡಬ್ಲ್ಯೂಗಳು ಯುಆರ್ಡಬ್ಲ್ಯೂಗಳು ಎಂಆರ್ಡಬ್ಲ್ಯೂಗಳಿಗೆ ಮತ್ತು ಯುಆರ್ಡಬ್ಲ್ಯೂಗಳಿಗೆ ಏನಿದು ಪಂಚತಂತ್ರ 2.0 ಏನಿದೆ ಅದರ ಬಹಳಷ್ಟು ಸಮಸ್ಯೆ ಆಗ್ತಾಯಿದೆ. ಯಾಕಂದರೆ ನಮ್ಮ ಕಾರ್ಯಕರ್ತರ ಗೌರವಧನವನ್ನು ಅದರ ಮೇಲೆ ಅವಲಂಬಿತವಾಗಿದೆ. ಅದರ ಸಲುವಾಗಿ ಇನ್ನು ಮಾಡ್ತಾ ಇದ್ದಾರೆ. ಮುಂಜಾನೆ ಆಮೇಲೆ ಔಟ್ ಮಾಡಬೇಕಂದ್ರೆ ಏನಪ್ಪ ಅಂತಂದ್ರೆ ಪಂಚಾಯತದಲ್ಲಿ ಸಿಬ್ಬಂದಿ ವರ್ಗದವರು ಇರಲತ್ತಿಲ್ಲ, ಅವ್ರು ಕೀಲಿ ಹಾಕ್ಕೊಂಡು ಹೋಗ್ತಾರೆ. ಆಮೇಲೆ ಕಂಪ್ಯೂಟರ್ ಆಪ್ರೇಟರಿಂಗ್ ಇರೋಂಗಿಲ್ಲ. ಹೀಗಾಗಿ ಏನಪ್ಪ ಅಂತಂದ್ರೆ ನಮ್ಮಲ್ಲಿ ಒಂದು ತಿಂಗಳಲ್ಲಿ 20 ಇನ್ನು ಔಟ್ ಆದ್ರೆ ಮಾತ್ರ ನಮ್ಮಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ಇಲಾಖೆಯಲ್ಲಿ ಅವ್ರು ಗೌರವಧನ ಪಾವತಿ ಮಾಡ್ತಾರೆ, ಇಲ್ಲದ್ರೆ ಮಾಡಲ್ಲ ಅಂತ ಅಲ್ಲತ್ತಾರೆ. ಅದ್ರ ಸಲುವಾಗಿ ಅವ್ರು 10 ದಿನ ಆದರೆ 10 ದಿನದ ಸ್ಯಾಲ್ರಿ ಕೊಡ್ತೇವೆ, ಗೌರವಧನ ಕೊಡ್ತೇವೆ. 4 ದಿನದ ಆದ್ರೆ 4 ದಿನದ ಗೌರವಧನ ಕೊಡ್ತೇವೆ ಅಂಥೇಳಿ ಈ ಥರ ಏನಪ್ಪ ಅಂತಂದ್ರೆ ನಮ್ಮ ಮೇಲೆ ಇಲಾಖೆದವ್ರು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಅದ್ರ ಸಲುವಾಗಿ ನಾವು ಮಾಡಬೇಕಾದ್ರೆ ಎಲ್ಲ ಪಂಚಾಯತ್ಗಳಲ್ಲಿ ಬಯೋಮೆಟ್ರಿಕನ್ನು ಅಳವಡಿಸಿ ಮತ್ತು ಪಂಚತಂತ್ರ 2.0 ಅನ್ನು ಅಳವಡಿಸಬೇಕು. ಪ್ರತಿಯೊಂದು ಪಂಚಾಯತದಲ್ಲಿ 5% ಅನುದಾನದಲ್ಲಿ ಏನಪ್ಪ ಅಂತಂದರೆ ಇದು ಅಳವಡಿಸಬೇಕಂಥೇಳಿ ನಮ್ಮ ಈ ಸಂಘದ ಮುಖಾಂತರ ನಾವು ಸಿ ಅವರಿಗೆ ಮತ್ತು ಸರ್ಕಾರಕ್ಕೆ ಒತ್ತಾಯ ಪಡಿಸ್ತಾ ಇದ್ದೇವೆ. ಮತ್ತು ಸ್ವತಂತ್ರವಾಗಿ ಬಯೋಮೆಟ್ರಿಕ್ ಮಾಡಬೇಕು. ಯಾಕಂತಂದ್ರೆ ಭಾಳಷ್ಟು ಮಂದಿ ಒಂದು ಮುಂಜಾನೆ ಮಾಡಿದ್ರೆ ಮತ್ತು ಸಂಜೆಗೆ ಅವ್ರಿಗೆ ಊರಿಗೆ ಹೋಗ್ಲಿಕ್ಕೆ ಏನಪ್ಪ ಅಂತ ನಾವೆಲ್ಲರೂ ವಿಕಲಚೇತನರಿದ್ದೇವೆ. ಅವ್ರಿಗೆ ಊರಿಗೆ ಹೋಗ್ಲಿಕ್ಕೆ ಭಾಳಷ್ಟು ತೊಂದರೆ ಆಗ್ತಾಯಿದೆ. ಆಮೇಲೆ ಈಗ ಮಳೆಗಾಲ ಒಂದು ಪ್ರಾರಂಭ ಆಗಿದೆ. ಹೀಗಾಗಿ ಏನಪ್ಪ ಅಂತಂದ್ರೆ ಮುಂಜಾನೆ ಮಾಡಿದ್ರೆ ಮಧ್ಯಾಹ್ನಕ್ಕೂ 5 ನಂತರ ಮಾಡಬೇಕಾಗ್ತದೆ ಬಯೋಮೆಟ್ರಿಕ್. ಅದ್ರ ಸಲುವಾಗಿ ತಾವು ಇದು ಕೈ ಬಿಡಬೇಕು. ಇಲ್ಲಪ್ಪ ಅಂತ ಪ್ರತಿಯೊಂದು ಪಂಚತಂತ್ರ 2 ಅಳವಡಿಸಬೇಕಂತ ಈ ಮುಖಾಂತರ ನಾವು ಏನಪ್ಪ ಅಂತ ಒತ್ತಾಯ ಪಡಿಸ್ತಾ ಇದ್ದೇವೆ. ನಮಸ್ಕಾರ. ಈ ಪ್ರತಿಭಟನೆಯಲ್ಲಿ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ರಾಜ್ಯ ಪ್ರಶಸ್ತಿ ವಿಜೇತರಾದ ಅಂಬಾಜಿ ಪಿ ಮೇಟಿ, ರಾಜ್ಯಾಧ್ಯಕ್ಷರು ಹಾಗೂ ರಾಜ್ಯ ಪ್ರಶಸ್ತಿ ವಿಜೇತರಾದ ಫಕೀರ್ಗೌಡ ಸಿ ಪಾಟೀಲ್, ಖಾಸಿಂ ಸಾಬ್ ಡೋಂಗರ್ಗಾಂವ್, ವೆಂಕಟಪ್ಪ ಚೌಹಾಣ್, ರಾಜೇಂದ್ರ ಕಮಕನೂರ್, ನಿಂಗಣ್ಣ ಮಯೂರ್, ಮಲ್ಲಿಕಾರ್ಜುನ್ ಕಟ್ಟಿಮನಿ, ನಾನಾಗೌಡ ಹೊನ್ನಳ್ಳಿ, ಜಬ್ಬರ್ ಅಲಿ ಮನಿಯಾರ್, ವಿಜಯಲಕ್ಷ್ಮಿ ನಾಗರಾಜ್ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಜೇವರ್ಗಿಯ ಸ್ಲಂ ಬೋರ್ಡ್ ಹಗರಣದ ತನಿಖೆ ನಡೆಸಲು ಟಾಸ್ಕ್ ಫೋರ್ಸ್ ಸಮಿತಿ ರಚಿಸುವಂತೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಜೇವರ್ಗಿಯ ಸ್ಲಂ ಬೋರ್ಡ್ ಹಗರಣದ ತನಿಖೆ ನಡೆಸಲು ಟಾಸ್ಕ್ ಫೋರ್ಸ್ ಸಮಿತಿ ರಚಿಸಲು ಆಗ್ರಹಿಸಿ ಬೃಹತ್ ಪ್ರತಿಭಟನೆಯ ಮುಖಾಂತರ ಕಲಬುರಗಿಯ ಜಿಲ್ಲಾಧಿಕಾರಿಗಳಿಗೆ ಇಂದು ಜೇವರ್ಗಿಯ ಶಾಂತನಗರದ ಸಾಮಾಜಿಕ ಹೋರಾಟಗಾರರಾದ ಈರಣಗೌಡ ಪಾಟೀಲ್ ಗುಳ್ಳಾಳ್ ಇವರ ನೇತೃತ್ವದಲ್ಲಿ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಅಲ್ಲಿ ಮ್ಯಾಗ ಕೊಡ್ತೀನಿ. ಆಯಿತು. ಈ ಒಂದು ಹಗರಣ ತನಿಖೆ ಮಾಡ್ಲಿಕ್ಕೆ ಏನಂತ ಪಿ ಡಿ ಅವ್ರಿಗೆ ನೇಮಿಸ್ತಾರೆ ಸರ್ ಮೇಡಮ್ ಅವರು. ಪಿ ಡಿ ಅವ್ರು ಏನದ ಪೂರ ಕೇರ್ಲೆಸ್ ಮಾಡಿ ಏನಂತ ಸರ್ಕಾರದ ಆದೇಶ ಉಲ್ಲಂಘನೆ ಮಾಡಿರಂತಂದ್ಮೇಲೆ ಅಂದ್ರೆ ಅವ್ರನ್ನ ಕ್ರಮ ಆಗ್ಬೇಕಂತ ಹೇಳ್ತಾರೆ ನಾವು ಪಿ ಡಿ ಅವರು. ನಮ್ಮ ಹೆಸರು ಈರಣಗೌಡ ಪಾಟೀಲ್ ಅಂತೇಳಿ ಸಾಮಾಜಿಕ ಹೋರಾಟಗಾರರು ಜೇವರ್ಗಿ. ಈ ಜೇವರ್ಗಿಯಲ್ಲಿ ಏನು ಸ್ಲಂ ಬೋರ್ಡ್ ಹಗರಣ ಏನಾಗಿದೆ, ಇದು ಒಂದು ಹಗರಣದಿಂದ ತನಿಖೆ ಮಾಡ್ಬೇಕಂತೇಳಿ ಏನದ ನಾವು ಸುಮಾರು 5 ತಿಂಗಳಿಂದ ಜೇವರ್ಗಿ ವಿಧಾನಸಭೆ ಎದುರುಗಡೆಯಿಂದ ಧರಣಿ ಸತ್ಯಾಗ್ರಹ ಕುಂತಿದ್ದೀವಿ. ಇಲ್ಲಿವರೆಗೂ ಕೂಡ ಏನದ ಡಿ ಸಿ ಅವರಾಗಲಿ ಸರ್ಕಾರ ಆಗಲಿ ಯಾವುದೇ ಕ್ರಮ ಕೈಗೊಂಡಿಲ್ಲ. ಮತ್ತು ಏನದ ಒಂದು ನಾವು ಧರಣಿ ಕುಂತು ಒಂದು 1 ತಿಂಗಳ ಮೇಲೆ ಏನದ ಡಿ ಸಿ ಅವರು ಒಂದು ಟೀಮ್ ರಚನೆ ಮಾಡಿದ್ರು. ಆ ಟೀಮ್ನು ಕೂಡ ಏನದ ಇಲ್ಲಿವರೆಗೂ ಬಂದು ಏನದ ತನಿಖೆ ಮಾಡಿಲ್ಲ. ಈಗ ನಾವು ಡಿ ಸಿ ಅವರಿಗೆ ಏನದ ಈ ಒಂದು ಹೋರಾಟದ ಮುಖಾಂತರ ಮನವಿ ಮಾಡ್ಕೋದು ಏನಪ್ಪ ಅಂತಂದರೆ, ತಾವು ಏನಾದ್ರೂ ಜೇವರ್ಗಿ ಒಂದು ಹಗರಣದಿಂದ ತನಿಖೆ ಮಾಡಲಿಲ್ಲಪ್ಪ ಅಂದರೆ ನಾವು ಮುಂದೆ ಏನದ ಡಿ ಸಿ ಆಫೀಸ್ ಎದುರೇ ಏನದ ಎಲ್ಲ ಸಾಮಾಜಿಕ ಹೋರಾಟಗಾರರು ಮತ್ತು ಜೇವರ್ಗಿ ಸ್ಲಮ್ ನಿವಾಸಿಗಳ ಪರವಾಗಿ ಅಂತ ನಾವು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಕುಂದಿರಬೇಕಾಗ್ತದೆ ಅಂತೇಳಿ ಇದೇ ಸಂದರ್ಭದಲ್ಲಿ ನಾವು ಡಿ ಸಿ ಅವರಿಗೆ ಅಂತ ಮನವಿ ಕೂಡ ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಬಸವರಾಜ್ ನಾಯಕ್ ಇಜೇರಿ, ಬಸವರಾಜ್ ಪಾಟೀಲ್ ಮಂದರವಾಡ್, ಶೇಖರ್ ಸಿಂಗ್ ಕಲಬುರ್ಗಿ, ವಿಜಯ್ ಕುಮಾರ್ ಚಿಂಚನ್ ಸೂರ್ಕರ್, ಗುಡುಸಾಬ್ ಮುತುವಲ್ಲಿ, ಸಂತೋಷ್ ಸಿದೆ, ಬಂಡು ಪಟ್ನಾಯಕ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಗ್ಯಾಲಕ್ಸಿ ಇಂಟರ್ನ್ಯಾಷನಲ್ ಅಬಾಕಸ್ ಮೆಹ್ತಾ ಅಬಾಕಸ್ನ ವಿದ್ಯಾರ್ಥಿಗಳು ಸಿಂಗಾಪುರದ ಜಾಗತಿಕ ಮಟ್ಟದ ಸ್ಪರ್ಧೆಯಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದಾರೆ.
ಗ್ಯಾಲಕ್ಸಿ ಇಂಟರ್ನ್ಯಾಷನಲ್ ಅಬಾಕಸ್, ಮೆಹ್ತಾ ಅಬಾಕಸ್ ವಿದ್ಯಾರ್ಥಿಗಳು 3G ಇಂಟರ್ನ್ಯಾಷನಲ್ ಅಬಾಕಸ್ ಮತ್ತು ಮೆಂಟಲ್ ಅರಿಥಮೆಟಿಕ್ ಸ್ಪರ್ಧೆ 2025 ಸಿಂಗಾಪುರದಲ್ಲಿ ಜಾಗತಿಕ ಮಟ್ಟದಲ್ಲಿ ಉಜ್ವಲ ಪ್ರದರ್ಶನ ನೀಡಿದ್ದಾರೆ ಎಂದು ಸ್ವಪ್ನಿಲ್ ಮೆಹ್ತಾ ಹಾಗೂ ರಚನಾ ಮೆಹ್ತಾ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. Rachna Mehta and Swapnil Mehta, we are the directors of Galaxy International Abacus. Locally ಇದಕ್ಕೂ ಮೆಹ್ತಾ ಅಬ್ಯಾಕಸ್ ಅಂತ ಹೆಸರು ಬಿದ್ದೆದು, ಬಟ್ ಅಫಿಷಿಯಲಿ ಇಟ್ಸ್ ನೇಮ್ ಗ್ಯಾಲಕ್ಸಿ ಇಂಟರ್ನ್ಯಾಷನಲ್ ಅಬ್ಯಾಕಸ್. ಇದ್ರದ್ದು ಹೆಡ್ ಆಫೀಸ್ ತಮ್ಮ ಗುಲ್ಬರ್ಗಾ ಡಿಸ್ಟ್ರಿಕ್ಟ್ ಒಳಗೆ ಅರಿಯಂತ ನಗರ ಒಳಗೆ ಹೆಡ್ ಆಫೀಸ್ ಅದ. ಮತ್ತು ಗುಲ್ಬರ್ಗಾ ಒಳಗೆ ಪ್ರತಿ ಒಂದು ಕಾರ್ನರ್ಗೂ ತಮ್ಮದು ಬ್ರ್ಯಾಂಚ್ ಅದ. ಮತ್ತು ಗುಲ್ಬರ್ಗಾ ಒಳಗೆ ಸುಮಾರು ತವ್ರು ಒಂದು 15 ಸ್ಕೂಲ್ ಅಸೋಸಿಯೇಟ್ ಅದ. ಚಂದ್ರಕಾಂತ್ ಪಾಟೀಲ್, SRN ಮೆಹ್ತಾ, NPS, ಆಮೇಲೆ ಅಪ್ಪ ಪಬ್ಲಿಕ್, ಮಿಲೇನಿಯಮ್ ಸ್ಕೂಲ್, ಶೆಟ್ಟಿ ಸ್ಕೂಲ್, ಸಂಗಮ್ ಸ್ಕೂಲ್, ಇವ್ರ ಜೊತೆ ಅಮಿತ್ ಪಾಟೀಲ್ ಸ್ಕೂಲ್, ಸುಮಾರು ತವ್ರು ಒಂದು ಆರಾಧನಾ ಸ್ಕೂಲ್, ಆಮೇಲೆ ಸಂಗಮ್ ಸ್ಕೂಲ್, ಆಮೇಲೆ ಶಾಬಾದ್ಗೆ ತಮ್ಮದು ಬ್ರ್ಯಾಂಚ್ ಅದ. ಬಿದರ್ಕು ಗುರುನಾನಕ್ ಸ್ಕೂಲ್, ಎಲ್ಲ ಕಡೆ ತವ್ರು ತಮ್ಮದು ಸೆಂಟರ್ಸ್ ನಡೆಸ್ತವು. ಆಮೇಲೆ ಇದು ವರ್ಷ ಈಗ 2003ದಾಗ ತವ್ರು ಸ್ಟಾರ್ಟ್ ಮಾಡಿದ್ದು ಮಲೇಷಿಯನ್ ಕಂಪ್ನಿ ಅಂಡರ್. ಮತ್ತು ಇವತ್ತು ನಮ್ದು ಇದು ಇಂಟರ್ನ್ಯಾಷನಲ್ ಪ್ಲ್ಯಾಟ್ಫಾರ್ಮ್ 23 ಕಂಟ್ರೀಸ್ ಜೊತೆ ಅದ. ಪ್ರತಿ ವರ್ಷ ತವರು ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ ಈ ಥರ 4 ಪ್ಲ್ಯಾಟ್ಫಾರ್ಮ್ ಪ್ರತಿಯೊಂದು ಹುಡುಗರಿಗೆ ಇದು ಒಂದು ಕಾಂಪಿಟಿಷನ್ ಮಾಡೋದು, ಒಂದು ಸ್ಪರ್ಧಾ ಒಳಗೆ ಹುಡುಗರು ಭಾಗಿಸ್ತಿದ್ರೆ ಅವ್ರದ್ದು ತುಂಬ ಬೆನಿಫಿಟ್ ಆಗ್ತದೆ. ಅವ್ರದ್ದು ಕಾನ್ಫಿಡೆನ್ಸ್ ಲೆವೆಲ್, ಅವ್ರದ್ದು ಸ್ಪೀಡ್, ಅವ್ರ ಅಕ್ಯುರಸಿ, ಪ್ರತಿ ಒಂದು ಸ್ಕಿಲ್ ಒಳಗೆ ಅವ್ರದ್ದು ಡೆವಲಪ್ಮೆಂಟ್ ಆಗ್ತದೆ. ಮತ್ತು ಇದು ಸ್ಟ್ರಾಂಗ್ ಬಿಲೀಫ್ ಇವತ್ತು ಟರ್ನ್ ಆಯಿತು. ಇದು ಇಂಟರ್ನ್ಯಾಷನಲ್ ಕಾಂಪಿಟಿಷನ್ಲೇ ಇದು ತವರು 5ನೇ ವರ್ಷ ಇಂಟರ್ನ್ಯಾಷನಲ್ ಕಾಂಪಿಟಿಷನ್ಗೆ ಹೋಗಿದ್ದು. ಮೊದಲು ತವ್ರು 3 ಸಲ ಮಲೇಷಿಯಾ ಕಾಂಪಿಟಿಷನ್, ಒಮ್ಮೆ ಎಲ್ಲ ಟಾಪರ್ಸ್ಗೂ ತಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಮ್ದವ್ರದ್ದು ಒಂದು 1 hour ಇಂಟ್ರ್ಯಾಕ್ಷನ್ ಸಿಕ್ಕಿ ತಮ್ಮದು ಒಂದು ಬ್ಲೆಸ್ಸಿಂಗ್ ಆಗೈತಿ. ಮತ್ತು ಅಂಥ ಸಂಸ್ಥೆಗೆ ಈ ವರ್ಷ ಜಾನ್ವರಿ ಒಳಗೆ ತಮ್ಮ ಗುಲ್ಬರ್ಗಾ ಒಳಗೆ ತವರು ಒಂದು ನ್ಯಾಷನಲ್ ಲೆವೆಲ್ ಕಾಂಪಿಟಿಷನ್ ಆರ್ಗನೈಸ್ ಮಾಡಿ ಆ ದಿನ 1 ಸೈರು 300 ಹುಡುಗರು ಭಾಗಿಸಿದ್ರು. ಪ್ರತಿ ಒಂದು ಹುಡುಗರಿಗೂ ಚಾಂಪಿಯನ್ ಆಯಿತು. ಇದು ಚಾಂಪಿಯನ್ದು ಇಲ್ಲಿ ರೆಕಾರ್ಡ್ ಅದ. ಯಾಕಂದ್ರೆ ಪ್ರತಿ ಒಂದು ಹುಡುಗರು ಟಾರ್ಗೆಟ್ ಅಚೀವ್ ಮಾಡಿರು 150 ಸಮ್ಸ್ ಇನ್ 8 minutes. ಸೊ ಅದ್ರ ಸಲಾಗ ಇದು ಒಂದು ವರ್ಲ್ಡ್ ರೆಕಾರ್ಡ್ ಸೆಟ್ ಆಯಿತು. ಪ್ರತಿ ಒಂದು ಹುಡುಗರು ಚಾಂಪಿಯನ್ ಆದನ, ಅದು ವರ್ಲ್ಡ್ ರೆಕಾರ್ಡ್ ಸೆಟ್ ಆಯಿತು. ಅದ್ರ ಸಲಾಗ ಇದು ಅಂಡರ್ ನೋಬಲ್ ವರ್ಲ್ಡ್ ರೆಕಾರ್ಡ್ ಒಳಗೆ ಇದು ಸೆಟ್ ಆಯಿತು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.